ಸರ್ 7 ಸ್ಪೀಡ್ ನೋಡಿದ್ದೀರಾ, 21 ಸ್ಪೀಡ್ ನೋಡಿದ್ದೀರಾ, 10,000 ನೋಡಿದ್ದೀರಾ, 15,000 ನೋಡಿದ್ದೀರಾ. ಈಗ ನಿಮಗೆ ತೋರಿಸ್ತಾ ಇರೋದು ಒಂದು ಟಾಪ್ ಎಂಡ್ ಪ್ರಾಡಕ್ಟು, ಲೇಟೆಸ್ಟ್ ಪ್ರಾಡಕ್ಟು, 24 ಸ್ಪೀಡ್ದು ವಿತ್ ಫ್ರಂಟ್ ಸಸ್ಪೆನ್ಷನ್ ಲಾಕ್ ಇನ್ ಲಾಕ್ಔಟ್, ಅಲ್ಯೂಮಿನಿಯಂ ಫ್ರೇಮ್ ವಿತ್ ಇಂಟರ್ನಲ್ ಕೇಬಲ್ ರೂಟಿಂಗ್, ವಿತ್ ಶಿಮಾನೋ ಕ್ಯಾಸೆಟ್ ಸಿಸ್ಟಮ್, ಕ್ಯಾಸೆಟ್ ಹಬ್ಬು, ವಿತ್ ಶಿಮಾನೋ ಆಲ್ಟಸ್ ಡ್ರೈವ್ ಟ್ರೈನ್, ವಿತ್ ಪ್ರೋ ವೀಲ್ ಚೇಂಜ್ ಸಿಸ್ಟಮ್, ವಿತ್ ಶಿಮಾನೋ ಫ್ರಂಟ್ ಟೋರ್ನಿ ಸಿಸ್ಟಮ್ ಬರುತ್ತೆ ನಿಮಗೆ. ಇದೆಲ್ಲ ಫೀಚರ್ಸ್ ನಿಮಗೆ ಎಲ್ಲ ಒಂದು ಹೊಸ ವರ್ಡ್ಸ್ ಥರ ಇರುತ್ತೆ, ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಲಾಸ್ಟ್ವರೆಗೂ ನೋಡಿ, ನಿಮಗೆ ಒಳ್ಳೇದಾಗುತ್ತೆ, ನಿಮಗೆ ದುಡ್ಡು ಸೇವ್ ಕೂಡ ಮಾಡ್ಕೊಡ್ತೀವಿ. ಸೊ ಫಸ್ಟ್ ಡಿಫ್ರೆನ್ಸು 21 ಸ್ಪೀಡು ಮತ್ತು 24 ಸ್ಪೀಡ್ಗೆ ಏನು ಡಿಫ್ರೆನ್ಸ್ ಅಂದರೆ ಒಂದೇ ಒಂದು ಡಿಫ್ರೆನ್ಸ್ ಸರ್. ಇಲ್ಲಿ ಒಂದು ಕ್ಯಾಸೆಟ್ ಎಕ್ಸ್ಟ್ರಾ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನಾರ್ಮಲ್ ಸೈಕಲಲ್ಲಿ 1 2 3 4 5 6 7 ಬರುತ್ತಲ್ಲ, ಇಲ್ಲಿ 8 ಬರುತ್ತೆ. ಈಗ ಈ ಒಂದು ಡಿಫ್ರೆನ್ಸಿಂದ ಎಷ್ಟು ರೈಡಿಂಗಲ್ಲಿ ಡಿಫ್ರೆನ್ಸ್ ಬರುತ್ತೆ ಅಂತ ಬೇಜಾನ್ ಕ್ವಶನ್ಸ್ ಬರೋದು. ರೈಡಿಂಗಲ್ಲಿ ಏನು ಡಿಫ್ರೆನ್ಸ್ ಬರುತ್ತೆ ಅಂದರೆ ಸರ್, ಫಸ್ಟು ನಿಮಗೆ 8 ಸ್ಪೀಡ್ದು ನೀವು ಯಾವುದು ಸೈಕಲ್ ಪರ್ಚೇಸ್ ಮಾಡ್ತೀರಾ ಅಂದರೆ 2 ಡಿಫ್ರೆನ್ಸ್ ಬರುತ್ತೆ, ಒಂದು ಫ್ರೀ ವೀಲು, ಒಂದು ಕ್ಯಾಸೆಟ್ಟು. ಸೊ ಫ್ರೀ ವೀಲಲ್ಲಿ ಇರೋದು ಏನಂದರೆ ನಿಮಗೆ ಎಲ್ಲ ಕಂಪ್ಯಾಕ್ಟೆಡ್. ಅದು ಇನ್ನೊಂದು ವೀಡಿಯೋ ಮಾಡ್ತೀವಿ, ಅದರಲ್ಲಿ ಫ್ರೀ ವೀಲ್ ಮತ್ತು ಕ್ಯಾಸೆಟ್ದು ಡಿಫ್ರೆನ್ಸ್ ತೋರಿಸ್ಕೊಡ್ತೀನಿ ನಿಮಗೆ. ತುಂಬ ಶಾರ್ಟಾಗಿ ಮಾಡೋಣ, ಯಾಕೆಂದರೆ ಪೂರ್ತಿ ಸೈಕಲ್ ಎಕ್ಸ್ಪ್ಲೇನ್ ಮಾಡಬೇಕು. ಆ ವಿಡಿಯೋದು ಲಿಂಕ್ ಇದೇ ವಿಡಿಯೋದಲ್ಲಿ ಅಟ್ಯಾಚ್ ಮಾಡ್ತೀವಿ, ಆ ವಿಡಿಯೋನು ನೋಡ್ಕೊಳ್ಬೇಡಿ. ಸೊ ಫ್ರೀ ವೀಲ್ ಮತ್ತು ಕ್ಯಾಸೆಟ್ಟು ಅದರಲ್ಲಿ ನಿಮಗೆ ಆಲ್ಮೋಸ್ಟ್ 10 ಡಿಫ್ರೆನ್ಸಸ್ ಇರುತ್ತೆ. ಬೆನಿಫಿಟಲ್ಲಿ ಏನಂದರೆ ಕ್ಯಾಸೆಟ್ ತುಂಬ ಸ್ಮೂತು, ಕ್ಯಾಸೆಟಲ್ಲಿ ನಿಮಗೆ ಜಾಸ್ತಿ ಮೇಂಟೆನೆನ್ಸ್ ಬರೋಲ್ಲ. ಕ್ಯಾಸೆಟಲ್ಲಿ ನಿಮಗೆ ಏನಂದರೆ ಮೇಂಟೆನೆನ್ಸ್ ಬಂದ್ರೂ ಇದೆಯಲ್ಲ, ಸಿಂಗಲ್ ಪೀಸ್ ನೀವು ಚೇಂಜ್ ಮಾಡ್ಬೋದು. 1 2 3 4 5 6 7 8 ಸಿಂಗಲ್ ಪೀಸ್ ಚೇಂಜ್ ಮಾಡ್ಬೋದು. ಸೊ ಇದೆಲ್ಲ ತುಂಬ ಬೆನಿಫಿಟ್ಸ್ ಇದೆ. ಇದು ಟಾಪ್ 3 ಬೆನಿಫಿಟ್ಸು. ಇನ್ನು 8ಇಂದ 7 ಬೆನಿಫಿಟ್ಸ್, 7ಇಂದ 8 ಬೆನಿಫಿಟ್ಸ್ ಸಿಗುತ್ತೆ ನಿಮಗೆ. ಸೊ ಅದು ಬಂದುಬಿಟ್ಟು ನೀವು ಬೈ ಚಾನ್ಸ್ 24 ಸ್ಪೀಡ್ದು ಯಾವುದು ಸೈಕಲ್ ಪರ್ಚೇಸ್ ಮಾಡುತ್ತಂದರೆ, ಒಂದು ನೀವು ಏನು ಮಾಡಬೇಕಂದ್ರೆ ಫ್ರೀ ವೀಲ್ದು ಪರ್ಚೇಸ್ ಮಾಡಬಾರ್ದು, ನೀವು ಬರೀ ಕ್ಯಾಸೆಟ್ದು ಪರ್ಚೇಸ್ ಮಾಡಬೇಕು. ಕ್ಯಾಸೆಟ್ ಬರೋದು ನಿಮಗೆ ಸ್ಟಾರ್ಟಿಂಗ್ 8 ಸ್ಪೀಡಿಂದ 8 9 10 11 12 13 ಸ್ಪೀಡ್ವರೆಗೂ ನಿಮಗೆ ಕ್ಯಾಸೆಟ್ಟೇ ಬರೋದು. ಸೊ 8 ಸ್ಪೀಡನ್ನು ಅಬೌವ್ ಪರ್ಚೇಸ್ ಮಾಡುತ್ತೆ ಅಂದರೆ ಫಸ್ಟ್ ಕಂಡೀಷನ್ ಅಂದರೆ ಕ್ಯಾಸೆಟ್ ಪ್ರಾಡಕ್ಟ್ ಪರ್ಚೇಸ್ ಮಾಡಿ. ಮತ್ತು ಸೆಕೆಂಡ್ ನೀವು ಏನಂದರೆ ಕ್ಯಾಸೆಟ್ ಪ್ರಾಡಕ್ಟ್ ಪರ್ಚೇಸ್ ಮಾಡ್ಕೊಳ್ತೀರಾ, 8 ಸ್ಪೀಡ್ ಪರ್ಚೇಸ್ ಮಾಡ್ಕೊಳ್ತೀರಾ, 24 ಸ್ಪೀಡ್ ಗೇರ್ ಪರ್ಚೇಸ್ ಮಾಡ್ಕೊಳ್ತೀರಾ, ಪೂರ್ತಿ ಸೈಕಲ್ ನೀವು ಇಷ್ಟು ಅಡ್ವಾನ್ಸ್ ಫೀಚರ್ಸ್ದು ಪರ್ಚೇಸ್ ಮಾಡ್ತೀರಂದರೆ, ಸೊ ಬೇರೆ ಎಲ್ಲ ಕಾಂಪೊನೆಂಟ್ಸು ಅಡ್ವಾನ್ಸ್ ಆಗಿನೇ ಇರಬೇಕು. ಯಾವ ಥರ ಬೇರೆ ಕಾಂಪೊನೆಂಟ್ಸು, ಫ್ರೇಮ್ ಅಲ್ಯೂಮಿನಿಯಮೇ ಇರಬೇಕು, ಫ್ರಂಟ್ ಸಸ್ಪೆನ್ಷನ್ ಲಾಕ್ ಇನ್ ಲಾಕ್ಔಟೇ ಇರಬೇಕು, ಟೈರ್ ಬಂದುಬಿಟ್ಟು ನಿಮಗೆ ಹಾರ್ಟೆಕ್ಸ್ದು ಎಕ್ಸ್ಟ್ರಾ ಆ್ಯಕ್ಷನ್ ಇದೇ ಥರ ಬ್ರ್ಯಾಂಡೆಡ್ ಟೈರೇ ಇರಬೇಕು. ಯಾಕೆ ಇರಬೇಕು ಸರ್ ಇಷ್ಟೆಲ್ಲ ಕಾಂಪೊನೆಂಟ್ಸು? ಬರೀ ಗೇರ್ ಐತಂದರೆ ಸಾಕಂದರೆ ಆಗಲ್ಲ ಸರ್. ಈಗ ಬೈ ಚಾನ್ಸ್ ಒಂದು ಮನುಷ್ಯದಲ್ಲಿ ಬರೀ ಹಾರ್ಟ್ ನೀವು ಒಳ್ಳೇದು ಇಟ್ಕೊಳ್ಬಿಟ್ಟು ತಲೆಯಲ್ಲಿ ಏನಿರಲಿಲ್ಲ, ಕಾಲು ಕೈ ಕರೆಕ್ಟಾಗಿ ವರ್ಕ್ ಮಾಡ್ತಾ ಇಲ್ಲ, ಹೊಟ್ಟೆ ಎಲ್ಲ ಇಷ್ಟು ಉದ್ದ ಬಂದುಬಿಡಿದೆ ಅಂದರೆ ಆಗುತ್ತಾ? ಆಗಲ್ಲ. ಒಂದು ಪೂರ್ತಿ ಕಾಂಪೊಸಿಷನ್ ಪರ್ಫೆಕ್ಟ್ ಆಗಿದ್ರೇ ಅದು ಪ್ರಾಡಕ್ಟು ಪರ್ಫೆಕ್ಟ್ ಅಂತ ಹೇಳೋಕ್ಕಾಗೋದು. ಸೇಮ್ ರೀತಿಯಿಂದ ಸೈಕಲಲ್ಲಿ ಬರೀ ನೀವು ಗೇರ್ ಪಾರ್ಟು ಬೆಸ್ಟ್ ಮಾಡ್ಕೊಳ್ಬಿಟ್ಟು ಬೇರೆ ಎಲ್ಲ ಪಾರ್ಟ್ಸಲ್ಲಿ ಕಾಂಪ್ರಮೈಸ್ ಮಾಡ್ತಂದರೆ ನಿಮಗೆ ಕ್ವಾಲಿಟಿ ಪ್ರಾಡಕ್ಟ್ ಸಿಗೋಲ್ಲ. ಅದು ಆನ್ಲೈನಲ್ಲಿ ನೀವು ನೋಡ್ಬೋದು, 24 ಸ್ಪೀಡ್ದು ಸೈಕಲ್ ನಿಮಗೆ 15,000ಗೆ, 12,000ಗೆ, ಆಮೇಲೆ 16,000ಗೆ, 18,000ಗೆ, 20,000ಗೆ, ಅದರಲ್ಲಿ ಎಲ್ಲ ಏನಿರುತ್ತೆ, ಇಲ್ಲಿ ಕಾಂಪೊಸಿಷನ್ ಕರೆಕ್ಟಾಗಿರಲ್ಲ. ಗೇರ್ ಕಾಂಪೊನೆಂಟ್ ಚೆನ್ನಾಗಿ ಕೊಡ್ತಾರೆ, ಫ್ರೇಮ್ ಕ್ವಾಲಿಟಿ ಡೌನ್ ಮಾಡ್ತಾರೆ. ಫ್ರೇಮ್ ಕ್ವಾಲಿಟಿನೂ ಚೆನ್ನಾಗಿ ಕೊಟ್ಟರೆ ಸಸ್ಪೆನ್ಷನ್ ಕ್ವಾಲಿಟಿ ಡೌನು, ಸಸ್ಪೆನ್ಷನ್ನು ಚೆನ್ನಾಗಿ ಕೊಟ್ಟರೆ ಟೈರ್ ಕ್ವಾಲಿಟಿ ಡೌನ್ ಮಾಡ್ಕೊಳ್ತಾರೆ. ಸೊ ಈ ಥರ ಎಲ್ಲ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಏನಂದರೆ ಸರ್, ಸ್ಟೋರ್ ವಿಸಿಟ್ ಮಾಡಿ, ಒಂದಲ್ಲ ಎರಡಲ್ಲ 8ಇಂದ 10 ಪ್ರಾಡಕ್ಟ್ ಚೆಕ್ ಮಾಡಿ, ಕೂತ್ಕೊಂಡು ನೋಡಿ, ರೈಡ್ ಮಾಡಿ ನೋಡಿ, ಸೈಜ್ ಫಿಟ್ ಇರುತ್ತೆ. ಇದು ಒಂದು ದೊಡ್ಡ ಇಶ್ಯೂ ಸರ್. ನೀವು ಎಷ್ಟೆಲ್ಲ ಸೈಕಲ್ಸ್ ಪರ್ಚೇಸ್ ಮಾಡ್ತೀರಾ, ಸೈಜೇ ಚೆಕ್ ಮಾಡಿಬಿಟ್ಟು ಪರ್ಚೇಸ್ ಮಾಡಲ್ಲ. ಇದು ಬಿಗ್ಗೆಸ್ಟ್ ಇಶ್ಯೂ. ಇದ್ರದ್ದು ಬಗ್ಗೆ ಇನ್ನೊಂದು ವೀಡಿಯೋ ಮಾಡಿದ್ದೀವಿ, ಅದರದ್ದು ವೀಡಿಯೋ ಲಿಂಕು ಇದೇ ವಿಡಿಯೋದಲ್ಲಿ ಅಟ್ಯಾಚ್ ಮಾಡ್ತೀವಿ ನಿಮಗೆ. ಆ ವಿಡಿಯೋನ ನೀವು ಚೆಕ್ ಮಾಡ್ಬೋದು. ಸೈಜ್ ತುಂಬ ಇಂಪಾರ್ಟೆಂಟ್. ಮತ್ತು ಸೈಜ್ ಹೆಂಗೆ ಚೆಕ್ ಮಾಡೋದು, 8 ವರ್ಷ ಅವ್ರಿಗೆ ಯಾವ ಸೈಜು, 10 ವರ್ಷ ಅವ್ರಿಗೆ ಯಾವ ಸೈಜು, 12 ವರ್ಷ ಅವ್ರಿಗೆ ಯಾವ ಸೈಜು, 15 ವರ್ಷ ಅವ್ರಿಗೆ ಯಾವ ಸೈಜ್, ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಅದೆಲ್ಲ ಚೆಕ್ ಮಾಡ್ಕೊಳ್ಬೇಡಿ, ನಿಮಗೆ ಒಳ್ಳೆಯದಾಗುತ್ತೆ. ಮತ್ತು ನಾವು ಹೇಳಿದ್ದೀವಲ್ಲ, ಪೂರ್ತಿ ಕಾಂಪೊಸಿಷನ್ ಕರೆಕ್ಟಾಗಿರಬೇಕು. ಹಿಂದೆದು ಗೇರು, ಮುಂದೆದು ಗೇರು, ಚೈನ್ ವೀಲ್ ಕಾಂಪೊನೆಂಟು, ಫ್ರೇಮ್ ಕಾಂಪೊನೆಂಟು, ಸಸ್ಪೆನ್ಷನ್ ಕಾಂಪೊನೆಂಟ್, ಟೈರ್ ಕಾಂಪೊನೆಂಟ್, ಬ್ರೇಕ್ ಕಾಂಪೊನೆಂಟ್, ಇಷ್ಟೆಲ್ಲ ನಿಮಗೆ ಪರ್ಫೆಕ್ಟ್ ಆಗಿದ್ರೇ ನಿಮಗೆ ಒಂದು ಪ್ರಾಪರ್ 24 ಸ್ಪೀಡ್ದು ಸೈಕಲ್ ಅಂತ ಹೇಳೋಕ್ಕಾಗೋದು. ಜನರಲ್ ಆಗಿ 24 ಸ್ಪೀಡ್ದು ಸೈಕಲ್ ನೀವು ಪರ್ಚೇಸ್ ಮಾಡ್ತಂದರೆ ಮಿನಿಮಮ್ ಬಜೆಟ್ ಒಂದು 18,000 to 20,000 ಇರಬೇಕು. ಕ್ವಾಲಿಟಿ ಪ್ರಾಡಕ್ಟ್ ಅಂದರೆ ನಿಮಗೆ 22,000 to 24,000 ಆಗುತ್ತೆ. ಪ್ರೀಮಿಯಂ ಪ್ರಾಡಕ್ಟ್ ಅಂದರೆ 25,000 to 30,000 ಆಗುತ್ತೆ. ಈಗ ಇಲ್ಲಿ ನೀವು ನೋಡ್ತಾ ಇದ್ರಲ್ಲ ಸ್ನೆಲ್ ಡೆಮನ್ನು, ಇದು ನಮ್ಮದು ಟಾಪಿಂದ ಟಾಪ್ ಸೆಲ್ಲಿಂಗ್ ಪ್ರಾಡಕ್ಟು. ಇದ್ರದ್ದು ಒಂದು ಸ್ಟೀಲ್ ಡೀಲ್ ಪ್ರೈಸ್ ಲಾಂಚ್ ಮಾಡ್ತಾ ಇದ್ದೀವಿ, ನೆಕ್ಸ್ಟ್ ವಿಡಿಯೋಲ್ಲಿ ಲಾಂಚ್ ಮಾಡ್ತೀವಿ. ಈಗ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಹೋಗ್ಬಿಟ್ಟು ಸ್ನೆಲ್ ಡೆಮನ್ ಅಂತ ಹಾಕಿ ಈ ಪ್ರಾಡಕ್ಟ್ ನಿಮಗೆ ಡೀಟೇಲ್ಡ್ ಆಗಿ ಪ್ರೈಸು ವಿತ್ ನಮ್ದು ಏನಿದೆ ಆಕ್ಸೆಸರೀಸು, ಸರ್ವಿಸ್ ಸಪೋರ್ಟ್ ಏನಿದೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ.